ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ನೀವು ಮಲಗಿದ ನಂತರ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಗೊತ್ತಾ? ವೃಶ್ಚಿಕ ರಾಶಿಯವರೇ, ಇದು ಸಾಮಾನ್ಯ ಸಮಯವಲ್ಲ. ಇದು ವಿಧಿ ಬರೆದ ಮರುಮಿಲನದ ಗೂಢಾಕ್ಷಣ. ನಿಮ್ಮ ಜೀವನದಿಂದ ದೂರ ಆದ ವ್ಯಕ್ತಿ ಮತ್ತೆ ನಿಮ್ಮ ಬದುಕಿನೊಳಗೆ ಪ್ರವೇಶ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ನೀವು ಇದನ್ನು ಯಾದೃಚ್ಛೆ ಅಂತ ಅನ್ಕೋಬಹುದು, ಆದರೆ ಇದು ಬ್ರಹ್ಮಾಂಡದ ರಹಸ್ಯ ಸಂಕೇತ. ನಿಮ್ಮ ಪ್ರೀತಿ ಇನ್ನೂ ಮುಗಿದಿಲ್ಲ, ಅದು ಕೇವಲ ಒಂದು ತೀವ್ರ ಪರೀಕ್ಷೆಯನ್ನು ಎದುರಿಸ್ತಾ ಇತ್ತು. ವೃಶ್ಚಿಕ ರಾಶಿಯವರೇ, ನೀವು ಅತಿ ಆಳವಾದ ಭಾವನೆಗಳ ವ್ಯಕ್ತಿಗಳು. ನಿಮ್ಮ ಪ್ರೀತಿ ಸಾಮಾನ್ಯವಲ್ಲ, ಅದು ಅತಿ ಗೂಢ, ಅತಿ ಗಾಢ. ನೀವು ಅತಿ ಶ್ರೇಷ್ಠವಂತರು, ನಿಷ್ಠಾವಂತರು. ಆದರೆ ಅದೇ ಸಮಯದಲ್ಲಿ ನೀವು ಗಾಯಗೊಂಡ್ರೆ ಅದನ್ನು ಮರೆತೇ ಆಗೋದಿಲ್ಲ. ನಿಮ್ಮ ಮನಸ್ಸಲ್ಲಿ ನಡೆದದ್ದನ್ನು ನೀವು ವರ್ಷಗಳವರೆಗೆ ಹಾಗೆ ಹಿಡಿದಿಟ್ಕೊಂಡಿರ್ತೀರ. ಅವಳು ನನ್ನನ್ನು ಯಾಕೆ ನೋಯಿಸಿದ್ಲು ಎಂಬ ಪ್ರಶ್ನೆ ನಿಮಗೂ ಇನ್ನೂ ತೂರಿತಾ ಇದೆ ಅಲ್ವಾ? ನೀವು ಹೊರಗೆ ಶಾಂತವಾಗಿ ಕಾಣ್ಬೋದು, ಆದರೆ ಒಳಗೆ ಒಂದು ಜ್ವಾಲಾಮುಖಿಯಂತಹ ಭಾವನೆಗಳು ನಿಮಗೆ ಕುದೀತಾ ಇರುತ್ತೆ. ಆದರೆ ಈಗ ಕಾಲಚಕ್ರ ಬದಲಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಮರುಮಿಲನ ನಡೆಯುತ್ತಿರುವ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ವಿಶೇಷವಾಗಿ ಯಾರ ಹೆಸರಿನ ಮೊದಲ ಅಕ್ಷರ SMN ಅಥವಾ R ಆಗಿರುತ್ತೋ ಅಂತಹ ಸ್ತ್ರೀಯರು ನಿಮ್ಮ ಜೀವನದಲ್ಲಿ ಮತ್ತೆ ಮರಳಿ ಬರ್ತಾರೆ. ಆಕೆ ನಿಮ್ಮನ್ನು ಬಿಟ್ಟು ದೂರವಾದಾಗ ಅದು ನಿಮ್ಮ ಪ್ರೀತಿಯ ಕೊರತೆ ಕಾರಣವಲ್ಲ, ಇದು ಅವಳ ಭಯ. ನಿಮ್ಮ ಆಳವಾದ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲು ಅವಳು ಸಿದ್ಧಳಾಗಿಲ್ಲ, ಆದರೆ ಈಗ ಅವಳು ಜೀವನದಿಂದ ಪಾಠ ಕಲಿತಿದ್ದಾಳೆ, ನಿಮ್ಮ ಮೌಲ್ಯವನ್ನು ಅರಿತುಕೊಂಡಿದ್ದಾಳೆ. ವೃಶ್ಚಿಕ ರಾಶಿಯವರೇ, ನೀವು ಅವಳನ್ನು ಮರೆತಂತೆ ನಟಿಸ್ತಾ ಇದ್ದೀರಾ. ನಿಮ್ಮ ನೋವನ್ನು ಯಾರಿಗೂ ತೋರಿಸದೆ ಒಂಟಿಯಾಗಿ ಸಹಿಸಿಕೊಂಡಿದ್ದೀರಾ, ಆದರೆ ನಿಮ್ಮ ಹೃದಯದಲ್ಲಿ ಅವಳು ಇನ್ನೂ ಜೀವಂತವಾಗಿದ್ದಾಳೆ. ಅದು ನಿಜವಾದ ಪ್ರೀತಿ. ಮುಂದಿನ ಕೆಲವು ದಿನಗಳಲ್ಲಿ ನಿಮಗೆ ಗಾಢ ಸಂಕೇತಗಳು ಸಿಗುತ್ತೆ. ಅವಳ ನೆನಪುಗಳು ಹೆಚ್ಚು ತೀವ್ರವಾಗುತ್ತೆ. ಅವಳ ಹೆಸರು ನಿಮ್ಮ ಕಿವಿಗೆ ಮತ್ತೆ ಮತ್ತೆ ಬೀಳುತ್ತೆ, ಅಥವಾ ಅವಳಿಂದ ಒಂದು ಅಪ್ರೇಕ್ಷಿತವಾದ ಒಂದು ಸಂದೇಶ ಅನ್ನೋದು ಬರುತ್ತೆ. ಇದು ಬ್ರಹ್ಮಾಂಡದ ಒಂದು ಸ್ಪಷ್ಟ ಸೂಚನೆ. ಅವಳು ಮರಳಿ ಬರ್ತಾ ಇದ್ದಾಳೆ. ಆಕೆ ಮರಳಿ ಬಂದಾಗ ನಿಮ್ಮ ಪ್ರತಿಕ್ರಿಯೆ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ನೀವು ಹಳೆಯ ನೋವುಗಳನ್ನು ಮತ್ತೆ ತೆಗೆಯಲು ಪ್ರಯತ್ನ ಮಾಡ್ತಿದ್ರೆ ಅಥವಾ ಅವಳ ಮೇಲೆ ಅನುಮಾನ ತೋರಿಸಿದರೆ ಈ ಸಂಬಂಧ ಮತ್ತೆ ಮುರಿಬಹುದು. ಆದ್ದರಿಂದ ಈ ಬಾರಿ ಕ್ಷಮಿಸುವ ಶಕ್ತಿ ತೋರಿಸಿ. ವೃಶ್ಚಿಕ ರಾಶಿಯವರೇ, ಈ ಮರುಮಿಲನವು ಕೇವಲ ಪ್ರೀತಿಯ ಬಗ್ಗೆ ಮಾತ್ರ ಅಲ್ಲ, ಇದು ನಿಮ್ಮ ಆತ್ಮದ ಒಂದು ಅಪೂರ್ಣ ಅಧ್ಯಾಯವನ್ನು ಪೂರ್ಣಗೊಳಿಸಲು ಬಂದಿರುವ ಅವಕಾಶ. ಅವಳು ನಿಮ್ಮ ಜೀವನಕ್ಕೆ ಮರಳಿ ಬಂದ ನಂತರ ನಿಮ್ಮ ಅದೃಷ್ಟ ಕೂಡ ಬದಲಾಗುತ್ತೆ. ನಿಮ್ಮ ಕೆಲಸದಲ್ಲಿ ಏರಿಕೆ, ಹಣಕಾಸಿನಲ್ಲಿ ಲಾಭ, ನಿಮ್ಮ ಮನಸ್ಸಿನಲ್ಲಿ ಶಾಂತಿ, ಇವೆಲ್ಲವೂ ನಿಮ್ಮ ಕಡೆಗೆ ಬರುತ್ತೆ. ಆದರೆ ಒಂದು ಎಚ್ಚರಿಕೆ, ಈ ಸಮಯದಲ್ಲಿ ನೀವು ಅನುಮಾನ ಅಥವಾ ಅತಿಯಾದ ಭಾವನಾತ್ಮಕ ಪ್ರತಿಕ್ರಿಯೆ ತೋರಿಸಿದ್ರೆ ಈ ಅವಕಾಶ ಶಾಶ್ವತವಾಗಿ ಕಳೆದುಕೊಳ್ಳಬಹುದು. ವೃಶ್ಚಿಕ ರಾಶಿಯವರೇ, ನಿಮ್ಮ ಶಕ್ತಿ ನಿಮ್ಮ ಆಳವಾದ ಪ್ರೀತಿ, ಆದರೆ ನಿಮ್ಮ ದುರ್ಬಲತೆ ನಿಮ್ಮ ಅನುಮಾನ. ಈ ಬಾರಿ ಅದನ್ನು ನಿಯಂತ್ರಣ ಮಾಡಿ. ಈಗ ನಿಮ್ಮ ಕೆಲಸ ಏನು ಗೊತ್ತಾ? ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸಿ, ಹಳೆಯ ನೋವನ್ನು ಬಿಡಿ, ನಿಮ್ಮನ್ನು ನೀವು ಬಲಿಷ್ಠ ವ್ಯಕ್ತಿಯಾಗಿ ತಯಾರಿಸಿಕೊಳ್ಳಿ. ಯಾಕೆಂದರೆ ಆಕೆ ನಿಮ್ಮ ಜೀವನಕ್ಕೆ ಮರಳಿ ಬರೋದಕ್ಕೆ ಸಿದ್ಧ ಆಗಿದ್ದಾಳೆ. 2026ರ ಈ ಸಮಯ, ವಿಶೇಷವಾಗಿ ಏಪ್ರಿಲ್ ನಂತರ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯ ಕಾಲ ಅನ್ನೋದು ಆರಂಭವಾಗಿದೆ. ನೀವು ಇದನ್ನು ಸರಿಯಾಗಿ ಬಳಸಿಕೊಂಡ್ರೆ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ. ಪ್ರತಿದಿನ ಬೆಳಿಗ್ಗೆ ಓಂ ಅಂಗರಕಾಯ ನಮಃ ಅಂತ ಜಪಿಸಿ. ಮಂಗಳವಾರದಂದು ಹನುಮಾನ್ ದೇವರ ಆರಾಧನೆ ಮಾಡಿ, ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಇದು ನಿಮ್ಮ ಜೀವನದಲ್ಲಿ ಶಕ್ತಿ ಮತ್ತು ರಕ್ಷಣೆ ತರಲಿದೆ. ಕೊನೆಯದಾಗಿ ಒಂದು ಮಾತು, ನೀವು ಅವಳನ್ನು ಇನ್ನೂ ಪ್ರೀತಿ ಮಾಡ್ತಿದ್ರೆ ಈ ಬಾರಿ ಅವಳನ್ನು ಕ್ಷಮಿಸಿ, ಅವಳನ್ನು ಸ್ವೀಕರಿಸಿ. ಯಾಕೆಂದರೆ ಈ ಅವಕಾಶ ಮತ್ತೆ ಸಿಗೋದಿಲ್ಲ. ವೃಶ್ಚಿಕ ರಾಶಿಯವರೇ, ನಿಮ್ಮ ಪ್ರೀತಿ ಗೆಲ್ಲಲಿ, ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ತುಂಬಲಿ, ನಿಮ್ಮ ಕನಸುಗಳು ನನಸಾಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಓಂ ಅಂಗರಕಾಯ ನಮಃ ಅಂತ ಬರೀರಿ. ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.